ಪ್ರೀತಿಯ ದೇವಜನರೇ, ಕ್ರಿಸ್ತೇಸುವಿನ ಮೊದಲ ನಾಮದಲ್ಲಿ ಈ ಆನ್ಲೈನ್ ಸರ್ವಿಸ್ನಲ್ಲಿ ನಿಮ್ಮೆಲ್ಲರಿಗೂ ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಾಯಕ ದೇವರ ನಾಮದಲ್ಲಿ ಆಹ್ವಾನಿಸುವಂತವರಾಗಿದ್ದೇವೆ. ತಂದೆಯಾದ ದೇವರು ಕೊಟ್ಟಂತ ಈ ನೂತನ ವಾರದ ಆಶೀರ್ವಾದಗಳನ್ನು ನಾವು ಮರೆಯದೆ ಆತನ ರೆಕ್ಕೆಗಳಲ್ಲಿ ನಾವು ಸಂರಕ್ಷಿಸಲ್ಪಟ್ಟಿದ್ದೇವೆ ಮತ್ತು ಆತನ ರೆಕ್ಕೆಗಳಲ್ಲಿಯೇ ಈ ನೂತನ ವಾರದಲ್ಲಿಯೂ ಕೂಡ ನಾವು ಸಂರಕ್ಷಿಸಲ್ಪಡುತ್ತೇವೆ ಎನ್ನುವಂತ ವಿಶ್ವಾಸದಲ್ಲಿ ನಾವು ಕುಟುಂಬವಾಗಿ ನಮ್ಮ ಮನೆಗಳಲ್ಲಿ ಕರ್ತನ ಆರಾಧನೆಗೋಸ್ಕರವಾಗಿ ಸೇರಿ ಈ ಸಮಯದಲ್ಲಿ ಈ ಪರಿಶುದ್ಧ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳೋಣ. ನಾವು ಈ ಪರಿಶುದ್ಧ ಆರಾಧನೆಯನ್ನ ಪ್ರಾರಂಭ ಮಾಡುವ ಹಾಗೆ ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ಅತಿ ಶ್ರೇಷ್ಠನು, ಸರ್ವಶಕ್ತನು, ಇಹ ಪರಲೋಕಗಳನ್ನ ಸೃಷ್ಟಿಸಿದ ಪರಲೋಕದ ತಂದೆಯಾದ ದೇವರೇ, ಈ ಪರಿಶುದ್ಧ ಭಾನುವಾರದ ಈ ಆನ್ಲೈನ್ ಸರ್ವಿಸ್ನಲ್ಲಿ ನಿನ್ನ ಪ್ರಸನ್ನತೆಯನ್ನ, ನಿನ್ನ ವಿಶೇಷವಾದ ಆಶೀರ್ವಾದವನ್ನ ನಾವು ಕೋರುವಂತವರಾಗಿದ್ದೇವೆ. ಪರಲೋಕದ ದೇವರೇ, ಆರಾಧನೆ ಅಂಶಗಳನ್ನ ಪ್ರತಿಷ್ಠೆ ಮಾಡು. ಹಾಡುವ ಹಾಡುಗಳು, ಬಾರಿಸುವ ವಾದ್ಯಗಳು, ತಟ್ಟುವ ಚಪ್ಪಾಳೆಗಳು, ಧ್ಯಾನಿಸುವ ನಿನ್ನ ನಿತ್ಯ ಜೀವದ ವಾಕ್ಯಗಳು ನಿನಗೆ ಮಹಿಮೆ ತರುವಂತದ್ದಾಗಿರಲಿ. ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೆನ್. ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಭಾ ಸಂಗೀತಗಳಲ್ಲಿ 51ನೆಯ ಸಂಗೀತ, ಯೇಸು ಸ್ವಾಮಿ ನಾನು ಹೇಗೆ ನಿನ್ನ ಸ್ತೋತ್ರ ಮಾಡಲಿ ಎನ್ನುವಂತ ಈ ಸಂಗೀತದ ಮೊದಲನೇ ಮತ್ತು ಕೊನೆಯ ಚರಣವನ್ನು ನಾವು ಹಾಡುತ್ತಾ ಕರ್ತನನ್ನ ನಾವು ಮಹಿಮೆ ಪಡಿಸೋಣ. ಸಂಗೀತಗಳಲ್ಲಿ 51ನೆಯ ಸಂಗೀತ, ಯೇಸು ಸ್ವಾಮಿ ನಾನು ಹೇಗೆ ನಿನ್ನ ಸ್ತೋತ್ರ ಮಾಡಲಿ ಎನ್ನುವಂತ ಸಂಗೀತದ ಮೊದಲನೇ ಕೊನೆಯ ಚರಣವನ್ನ ಹಾಡುತ್ತಾ ಕರ್ತನನ್ನ ಮಹಿಮೆ ಪಡಿಸೋಣ. ಯೇಸು ಸ್ವಾಮಿ ನಾನು ಹೇಗೆ ನಿನ್ನ ಸ್ತೋತ್ರ ಮಾಡಲಿ, ಅನುದಿನ ನನ್ನ ಮೇಲೆ ಕೃಪೆಯನ್ನು ಇಡುತ್ತೀ. ನಾನು ಸಾಯುತ್ತಿರುವಾಗ ನೀನು ಕನಿಕರಿಸಿ ಸ್ವಂತ ಪ್ರಾಣ ತ್ಯಾಗ ಮಾಡಿ ನನ್ನ ಬದುಕಿಸಿದಿ. ನೀನು ಧೈರ್ಯ ಕೊಡಲಾಗಿ ಚಿಂತೆ ನನಗಿಲ್ಲವು. ಕ್ರಿಸ್ತ ನಿನ್ನ ಭಕ್ತನಾಗಿ ಭಾಗ್ಯವಂತ ನಾದೇನು. ನೀನು ಸ್ವರ್ಗ ಲೋಕಕ್ಕೇರಿ ಜಗತ್ತೆಲ್ಲ ಆಳುತ್ತೀ. ದೇವ ಬಲ ಪಾರ್ಶ್ವ ಸೇರಿ ನಿತ್ಯ ಮಾನ್ಯ
ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯವಾದವರೇ, ಈ ಸಮಯವು ಪ್ರಾರ್ಥನೆಯ ಸಮಯವಾಗಿದೆ. ನಮ್ಮ ಹೃದಯಗಳನ್ನು, ನಮ್ಮ ಮನಸ್ಸುಗಳನ್ನು, ನಮ್ಮ ಆಲೋಚನೆಗಳನ್ನು ದೇವರ ಮೇಲೆ ಕೇಂದ್ರೀಕರಿಸುವಂಥ ಸಮಯ ಇದು ಆಗಿದೆ. ದೇವರು ನಮ್ಮ ಪೋಷಕನು, ನಮ್ಮ ರಕ್ಷಕನು ಮತ್ತು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥವನು ಆಗಿದ್ದಾನೆ. ಈ ಸಂದರ್ಭದಲ್ಲಿ ನಮ್ಮ ಹೃದಯದ ಅಂತರಾಳದಿಂದ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, 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 ಪರಿಶುದ್ಧನು ಎಂದು ದೂತರುಗಳಿಂದ ನಿತ್ಯವೂ ಸ್ತುತಿಸಿ ಭಜಿಸಲ್ಪಡುವಂಥ ಪರಲೋಕದ ತಂದೆಯಾದ ದೇವರೇ, ನೀನು ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವಜ್ಞಾನಿಯು, ಸಮಸ್ತವನ್ನು ಆಳಿಕೊಂಡು ಬರುವಂಥ ಸೃಷ್ಟಿಯ ಕರ್ತನು ನೀನಾಗಿರುವುದಕ್ಕಾಗಿ ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿ ಅದರಲ್ಲಿ ಪಶು ಪಕ್ಷಿ ಪ್ರಾಣಿ ಎಲ್ಲ ಜೀವ ಜಂತುಗಳನ್ನು ಸೃಷ್ಟಿ ಮಾಡಿದ ಮೇಲೆ ಮಾನವರನ್ನು ಶ್ರೇಷ್ಠವೆಂದೆಣಿಸಿ ನಿನ್ನ ಪರಿಶುದ್ಧವಾದ ಸ್ವರೂಪದಲ್ಲಿ ಅವರನ್ನ ಉಂಟು ಮಾಡಿದ್ದಿ ಕರ್ತನೆ. ಅವರು ನಿನ್ನನ್ನು ಅರಿತುಕೊಂಡು ನಿನ್ನನ್ನು ಆರಾಧಿಸುವುದಕ್ಕಾಗಿಯೂ ನಿನ್ನ ನಾಮವನ್ನ ಭಜಿಸುವುದಕ್ಕಾಗಿಯೂ ನೀನು ಆರಿಸಿಕೊಂಡದಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿದ್ದೇವೆ. ಈ ಪರಿಶುದ್ಧ ಆರಾಧನೆಯಲ್ಲಿ ನೀನು ಮಾಡಿರುವಂತ ಎಲ್ಲ ಮಹೋಪಕಾರ ಮೇಲುಗಳಿಗಾಗಿ ನಿನ್ನ ನಾಮವನ್ನ ಕೊಂಡಾಡುವಂತವರಾಗಿದ್ದೇವೆ. ಹೌದು ಕರ್ತನೆ, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಸನ್ನಿಧಿಯಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನ ದಯಪಾಲಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಮಾನವರನ್ನು ನಿನ್ನ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿ ಮಾಡಿದ್ದಿ. ಅವರು ಪಾಪಗಳಲ್ಲಿಯೂ ಅಂಧಕಾರದಲ್ಲಿಯೂ ನಿನ್ನಿಂದ ದೂರ ಹೋಗಿ ನಿನ್ನ ಕೋಪಕ್ಕೆ, ನಿನ್ನ ರೌದ್ರಕ್ಕೆ ಅವರು ಪಾತ್ರರಾಗಿರುವಾಗ ಅವರನ್ನು ನೀನು ಪ್ರೀತಿ ಮಾಡಿ ನಿನ್ನ ಶಾಶ್ವತವಾದಂಥ ಪ್ರೇಮದಿಂದ ನೀನು ನಮ್ಮನ್ನ ಪಾಪಗಳಿಂದಲೂ ಅಂಧಕಾರದಿಂದಲೂ ವಿಮುಕ್ತಿಯನ್ನ ನೀಡುವುದಕ್ಕಾಗಿ ನಿನ್ನ ಮಗನು ನಮ್ಮ ರಕ್ಷಕನೂ ಆಗಿರುವ ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಕೊಟ್ಟದಕ್ಕಾಗಿ ನಿನಗೆ ಕೊಂಡಾಡುವಂತವರಾಗಿದ್ದೇವೆ. ಹೌದು ಸ್ವಾಮಿ, ನಾವು ಕಳೆದ ವಾರದಿಂದ ತಿಳಿದು ತಿಳಿಯದೆ ಮಾಡಿದಂತ ಪಾಪ ತಪ್ಪುಗಳಿಗಾಗಿ ಪ್ರಾಯಶ್ಚಿತ್ತ ಪಡುತ್ತೇವೆ. ನಮ್ಮ ಹೃದಯವನ್ನು ನಿನ್ನ ಮುಂದೆ ತೆಗೆದಿಡುತ್ತೇವೆ ಕರ್ತನೆ. ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ, ನಾವು ಎಲ್ಲಿ ಎಡವಿ ಬಿದ್ದಿದ್ದೇವೆ, ನಮ್ಮನ್ನು ಸರಿಪಡಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಕುಗ್ಗಿದ ಮನಸ್ಸೇ ಯೆಹೋವನಿಗೆ ಇಷ್ಟವಾದ ಯಜ್ಞವು. ನಾವು ಪ್ರಾಯಶ್ಚಿತ್ತ ಪಶ್ಚಾತ್ತಾಪವನ್ನ ಪಟ್ಟು ನಿನ್ನ ಸನ್ನಿಧಿಯಲ್ಲಿ ನಮ್ಮ ತಪ್ಪು ಪಾಪಗಳಿಗಾಗಿ ಕಣ್ಣೀರಿನಿಂದಲೂ ಹೃದಯದ ಅಂತರಾಳದಿಂದಲೂ ಕ್ಷಮಾಪಣೆಯನ್ನ ಕೇಳುವಂತವರಾಗಿದ್ದೇವೆ. ನಮ್ಮನ್ನ ಮನ್ನಿಸಿ ನೂತನ ಸ್ವಭಾವದಲ್ಲಿ ನಾವು ನೀತಿವಂತರಾಗಿಯೂ ಪರಿಶುದ್ಧರಾಗಿಯೂ ನಿನ್ನ ಮಕ್ಕಳಾಗಿಯೂ ನಾವು ಜೀವಿಸುವುದಕ್ಕಾಗಿ ನೀನು ಆರಿಸಿಕೊಂಡಿರುವಂತಹ ಉದ್ದೇಶವನ್ನು ನಾವು ಅರಿತುಕೊಂಡವರಾಗಿ ನಿನ್ನ ದೃಷ್ಟಿಯಲ್ಲಿ ನಿನಗೆ ಮೆಚ್ಚುಗೆಯಾದಂಥ ಜೀವಿತವನ್ನ ನಾವು ಜೀವಿಸುವುದಕ್ಕಾಗುವಂತೆ ಕೃಪೆಯನ್ನ ಅನುಗ್ರಹ ಮಾಡು ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಾವು ಉಳಿದಿರುವುದು ಅದು ನಿನ್ನ ಕರುಣೆಯಿಂದಲೇ ಕರ್ತನೆ, ನಿನ್ನ ಕೃಪೆಯಿಂದಲೇ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಕರುಣೆಗಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ.
ನಮ್ಮೆಲ್ಲರನ್ನು ಜೀವಿತರ ಸಂಖ್ಯೆಯಲ್ಲಿ ಏಳಿಸಿದ್ದಿ. ನಿನ್ನ ಪರಿಶುದ್ಧ ಈ ಭಾನುವಾರದ ಆರಾಧನೆಯಲ್ಲಿ ನಾವೆಲ್ಲರೂ ಪಾಲು ತೆಗೆದುಕೊಳ್ಳುವಂತೆ ಮತ್ತು ನಿನ್ನ ಆಶೀರ್ವಾದಗಳಿಗೆ ಪಾತ್ರರಾಗುವಂತೆ ನಿನ್ನ ಸನ್ನಿಧಿಯಲ್ಲಿ ಕಾಲ ಕಳೆಯುವಂತ ಈ ಸೌಭಾಗ್ಯವನ್ನ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. ಪ್ರಾಮುಖ್ಯವಾಗಿ ನಮ್ಮ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಬೆಳಗಾವಿಗಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಈ ಲೋಕದಿಂದ ಕರ್ತನೇ ನಿನ್ನ ಸಭೆಯನ್ನು ಆರಿಸಿಕೊಂಡಿದ್ದಿ, ಸಭೆಯ ಕುಟುಂಬಗಳನ್ನ ಆರಿಸಿಕೊಂಡಿದ್ದಿ. ನೀನು ಆರಿಸಿಕೊಂಡಿರುವಂತ ಉದ್ದೇಶವು ಅದು ನಿಷ್ಕಳಂಕವಾದಂಥದ್ದು. ನಿನ್ನ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರಾಗಿ ಜೀವಿಸುವುದಕ್ಕಾಗಿ ಕರ್ತನೆ ಸಭೆಯಾಗಿ ನೀನು ಆದುಕೊಂಡದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಈ ಸಭೆಯನ್ನ ಪ್ರತಿಷ್ಠೆ ಮಾಡು. ಸಭೆಯ ಎಲ್ಲ ಕುಟುಂಬಗಳನ್ನು ನಿನ್ನ ಪರಿಶುದ್ಧವಾದ ಹಸ್ತಗಳಲ್ಲಿ ನಾವು ಸಮರ್ಪಿಸಿ ಕೊಡುವಂತವರಾಗಿದ್ದೇವೆ. ನಮ್ಮ ಸಭೆಯ ಎಲ್ಲ ಕುಟುಂಬಗಳಲ್ಲಿ ನಿನ್ನ ಶಾಂತಿ, ಸಮಾಧಾನ, ಆರೋಗ್ಯವನ್ನ ದಯಪಾಲಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಹೌದು ಸ್ವಾಮಿ, ಈಗೋ ಈ ಲೋಕವೆಲ್ಲವೂ ಕೋವಿಡ್-19 ಒಮಿಕ್ರೋನ್ ಎನ್ನುವಂತ ಮಹಾಮಾರಿಯಿಂದಲೂ ಇನ್ನು ನಮಗೆ ಗೊತ್ತಿಲ್ಲದಂತ ಅನೇಕ ರೋಗಗಳು ಈ ಲೋಕದಲ್ಲಿ ಪಸರಿಸುತ್ತಿರುವಾಗ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಕ್ಕಳಾದ ನಮ್ಮನ್ನು ಈ ಎಲ್ಲ ವ್ಯಾಧಿಗಳಿಂದಲೂ, ರೋಗಗಳಿಂದಲೂ, ವೇದನೆಗಳಿಂದಲೂ ನಮ್ಮನ್ನು ಸಂರಕ್ಷಿಸಿ ನಿನ್ನ ಪರಿಶುದ್ಧವಾದ ರೆಕ್ಕೆಗಳ ಅಡಿಯಲ್ಲಿಟ್ಟು ಕಾಯ್ದು ಕಾಪಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ನಮ್ಮ ಸಭೆಯ ಎಲ್ಲ ಹಿರಿಯರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ವೃದ್ಧಾಪ್ಯದಲ್ಲಿ ಅವರು ಇರುವಾಗ ಅವರ ಬಲಹೀನತೆಗಳು, ಅವರ ಚಿಂತೆಗಳು, ಅವರ ಕಣ್ಣೀರುಗಳು, ಅವರ ವೇದನೆಗಳು ನೀನು ಮಾತ್ರ ಬಲ್ಲಂತ ದೇವರಾಗಿದ್ದೆ ಸ್ವಾಮಿ. ನಾವು ಪ್ರಾರ್ಥಿಸುತ್ತೇವೆ, ಎಲ್ಲ ವೃದ್ಧರನ್ನು ನಿನ್ನ ಆರೋಗ್ಯವನ್ನು, ಶಾಂತಿ, ಸಮಾಧಾನವನ್ನ ಕೊಟ್ಟು ನಡೆಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಇಗೋ ಮಗನೇ, ಮಗಳೇ, ನಾನೇ ನಿನ್ನ ದೇವರು, ನಾನು ನಿನ್ನೊಂದಿಗಿರುತ್ತೇನೆ, ನಾನು ನಿನಗೆ ಸಹಾಯ ನೀಡುತ್ತೇನೆ ಎಂದು ನಿನ್ನ ಮಕ್ಕಳಿಗೆ ಆಧರಿಸಿ ಪರಾಮರಿಸಿ ಬಲಹೀನತೆಯ ಸಮಯದಲ್ಲಿ ಬಲವನ್ನ ಅನುಗ್ರಹಿಸಿ ಕೈ ಹಿಡಿದು ನಡೆಸೆಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಸಭೆಯಲ್ಲಿರುವಂತ ಎಲ್ಲ ಕುಟುಂಬಗಳಿಗಾಗಿ, ದಾಂಪತ್ಯ ಜೀವಿತವನ್ನು ನಡೆಸುವಂತ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕುಟುಂಬಗಳನ್ನು ಆಶೀರ್ವಾದ ಮಾಡು. ಓ ಪರಲೋಕದ ತಂದೆಯಾದ ದೇವರೇ, ಈ ಲೋಕವು ಅನೇಕ ಪಾಪಗಳಿಂದಲೂ ಸವಾಲುಗಳಿಂದಲೂ ಕುಟುಂಬವನ್ನು ಒಡೆದು ಹಾಕುವುದಕ್ಕಾಗಿ ಸೈತಾನನು ಎಲ್ಲ ಸಮಯಗಳಲ್ಲಿ ಹೊಂಚು ಹಾಕುವಾಗ ನಿನ್ನ ಮಕ್ಕಳ ದಾಂಪತ್ಯ ಜೀವಿತಗಳಲ್ಲಿ ಯಾವ ಕಲಹಗಳು, ಯಾವ ಮನಸ್ತಾಪಗಳು ಉಂಟಾಗದಂತೆ ಅವರು ಮಾಡಿಕೊಂಡ ಒಡಂಬಡಿಕೆಯು ಶ್ರೇಷ್ಠವಾದದ್ದು ಎಂದು ಪರಿಗಣಿಸಿ ಅವರು ಪ್ರೀತಿ, ನಂಬಿಕೆ, ವಿಶ್ವಾಸ, ತಾಳ್ಮೆಯಲ್ಲಿ ಅವರ ಕುಟುಂಬದ ಜೀವಿತಗಳನ್ನ ಮುಂದೆ ಸಾಗಿಸುವುದಕ್ಕಾಗಿ ನಿನ್ನ ಪರಿಶುದ್ಧಾತ್ಮನ ಬಲವನ್ನ, ನಿನ್ನ ಪರಿಶುದ್ಧಾತ್ಮನ ಶಕ್ತಿಯನ್ನ ಅನುಗ್ರಹ ಮಾಡೆಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಸಭೆಯ ಎಲ್ಲ ಯವನಸ್ಥ ಮಕ್ಕಳಿಗಾಗಿ ನಿನ್ನಲ್ಲಿ ಬೇಡುವಂತವರಾಗಿದ್ದೇವೆ. ಈ ಲೋಕದ ಪಾಪಗಳಿಗೆ ಅಡಿಕ್ಟ್ ಆಗಿ ಅನೇಕ ಯವನಸ್ಥರು ತಮ್ಮ ಜೀವಿತಗಳನ್ನು ನಾಶನದ ಮಾರ್ಗದಲ್ಲಿ ನಿನ್ನಿಂದ ದೂರ ದೂರ ಹೋಗಿ ಅವರು ಜೀವಿಸುವಾಗ ಕರ್ತನೇ, ನಮ್ಮ ಸಭೆಯ ಎಲ್ಲ ಯವನಸ್ಥ ಮಕ್ಕಳನ್ನು ನೀನು ಪ್ರತಿಷ್ಠೆ ಮಾಡು. ಅವರು ನಂಬಿಕೆ, ವಿಶ್ವಾಸ, ನಿನ್ನ ವಾಕ್ಯಗಳಲ್ಲಿ ಬೇರೂರಿದವರಾಗಿ ಸೈತಾನನಿಗೆ ಅವಕಾಶವನ್ನ, ಸೈತಾನನಿಗೆ ಸ್ಥಳವನ್ನ ಮಾಡಿಕೊಡದೆ ಅವರು ನಂಬಿಕೆಯ ವೀರರಾಗಿ, ಕುಟುಂಬದ ಜವಾಬ್ದಾರಿಗಳನ್ನ ಹೊತ್ತವರಾಗಿ, ತಮ್ಮ ವಿದ್ಯಾಭ್ಯಾಸದ ಜವಾಬ್ದಾರಿಕೆಗಳನ್ನ ಅರಿತುಕೊಂಡವರಾಗಿ ಅವರು ನಿನ್ನ ದೃಷ್ಟಿಯಲ್ಲಿ
ಯಥಾರ್ಥವಂತರಾಗಿ ಜೀವಿಸುವುದಕ್ಕಾಗಿ ಅವರಿಗೆ ಬಲವನ್ನ ಅನುಗ್ರಹ ಮಾಡೆಂದು ಪ್ರಾರ್ಥನೆ ಮಾಡುತ್ತೇವೆ. ಅನೇಕರು ಈ ಮಾಡರ್ನ್ ಟೆಕ್ನಾಲಜಿಗಳಿಗೆ ಒಳಗಾಗಿ ಮೊಬೈಲ್ಗಳಲ್ಲಿ, ಇಂಟರ್ನೆಟ್ಗಳಲ್ಲಿ, ಬೇಡವಾದಂತ ಈ ಅಲೋಕದ ಕಾರ್ಯಗಳಲ್ಲಿ ಮಗ್ನರಾಗಿರುವಾಗ ಅಪ್ಪ, ನಾವು ಪ್ರಾರ್ಥನೆ ಮಾಡುತ್ತೇವೆ, ನಮ್ಮ ಸಭೆ ಯವನಸ್ಥರನ್ನು ಇವೆಲ್ಲ ಸಂಗತಿಗಳಿಂದ ದೂರವಿಡಿಸಿ ಅವರ ಮನೋನೇತ್ರಗಳನ್ನು ತೆರೆದು ಜೀವನದ ಉದ್ದೇಶವನ್ನು ಅವರು ಅರಿತುಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವಂತದರ ಪ್ರಾಮುಖ್ಯತೆಯನ್ನ ತಿಳಿದುಕೊಂಡು ಈ ಲೋಕದಲ್ಲಿ ಅವರು ಜೀವಿಸುವಂತೆ ನೀನು ಕೃಪೆಯನ್ನ ಅನುಗ್ರಹ ಮಾಡೆಂದು ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಸಭೆಯೆಲ್ಲ ಚಿಕ್ಕ ಮಕ್ಕಳಿಗಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಚಿಕ್ಕ ಮಕ್ಕಳು ಚಿಕ್ಕಂದಿನಿಂದಲೇ ದಿನನಿತ್ಯ ಜೀವದ ವಾಕ್ಯಗಳನ್ನು ಅವರ ಹೃದಯಗಳಲ್ಲಿ ಮನೆ ಮಾಡಿಕೊಂಡು ಅವರು ನಿನ್ನ ವಾಕ್ಯಗಳ ಬೆಳಕಿನಲ್ಲಿ ಜೀವಿಸುವುದಕ್ಕಾಗಿ ನೀನು ಅವರಿಗೆ ಬಲಪಡಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಯಾಕೆಂದರೆ ನಿನ್ನ ಪರಿಶುದ್ಧ ವಾಕ್ಯಗಳಲ್ಲಿ ಹೇಳಿದ್ದಿ, ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಯಾಕೆಂದರೆ ದೇವರ ರಾಜ್ಯವು ಇಂಥವರದೇ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಸಭೆಯ ಚಿಕ್ಕ ಮಕ್ಕಳು ಅವರು ನಂಬಿಕೆ, ವಿಶ್ವಾಸ, ಪ್ರೀತಿಯಲ್ಲಿ, ನಿನ್ನ ಭಯ ಭಕ್ತಿಯಲ್ಲಿ ಬೆಳೆಯುವಂತೆ ಕೃಪೆಯನ್ನ ಅನುಗ್ರಹ ಮಾಡೆಂದು ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಸಭೆಯ ಕುಟುಂಬಗಳಲ್ಲಿ ಅನಾರೋಗ್ಯವಿರುವುದಾದರೆ, ಚಿಂತೆಗಳು ಇರುವುದಾದರೆ, ಬಲಹೀನತೆಗಳು ಇರುವುದಾದರೆ ಅವೆಲ್ಲವುಗಳಿಂದ ಬಿಡುಗಡೆಯನ್ನು ನೀನು ಸರ್ವಶಕ್ತನು ಪರಾಕ್ರಮಿಯಾದಂತ ದೇವರು ನೀನಾಗಿದ್ದಿ. ಸರ್ವ ಬಹುಮತ್ವವನ್ನ ಹೊಂದಿರುವಂತ ದೇವರು ನೀನಾಗಿದ್ದಿ. ನಿನ್ನ ಮಕ್ಕಳಿಗೆ ಯೆಹೋವ ರಾಫ ನೀನಾಗಿದ್ದು ಆರೋಗ್ಯವನ್ನ ದಯಪಾಲಿಸಿ, ಯೆಹೋವ ಈರೆ ನೀನಾಗಿದ್ದು ಅವರ ಅವಶ್ಯಕತೆಗಳನ್ನ ಪೂರೈಸೆಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಆಸ್ಪತ್ರೆಯಲ್ಲಿರುವಂತ ಮಿಸಸ್ ಯೇಸುದಾಸ್ ಶೋಪುರ್ ಅಮ್ಮನವರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕಳೆದ ದಿವಸಗಳ ಹಿಂದೆ ಅವರು ಆಪರೇಷನ್ ಅನ್ನ ಹಾದು ಹೋಗುವಾಗ ನಿನ್ನ ಮಗಳ ಸಂಗಡಿಗನು ನೀನಾಗಿದ್ದು ಆರೋಗ್ಯವನ್ನ ದಯಪಾಲಿಸಿ ಪುನಃ ಚೇತರಿಸಿಕೊಳ್ಳುವಂತ ಕೃಪೆಯನ್ನ ಅನುಗ್ರಹ ಮಾಡುತ್ತಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಸಂಪೂರ್ಣವಾದ ಆರೋಗ್ಯವನ್ನ ನೀನು ಅನುಗ್ರಹಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಹೀಗೆ ಕರ್ತನೆ, ನಮ್ಮ ಸಭೆಯಲ್ಲಿ ಆರೋಗ್ಯವನ್ನ ದಯಪಾಲಿಸಿ ನಮ್ಮ ಸಭೆ ಕುಟುಂಬಗಳಲ್ಲಿರುವಂತಹ ಕೊರತೆಗಳನ್ನ ನೀನು ನೀಗಿಸಿ ನಿನ್ನ ರಾಜ್ಯಕ್ಕಾಗಿಯೂ ನಿನ್ನ ದ್ರಾಕ್ಷ ತೋಟದಲ್ಲಿ ಅವರು ನಿನ್ನನ್ನೇ ಮತ್ತು ನಿನ್ನ ವಾಕ್ಯಗಳನ್ನೇ ಆತುಕೊಂಡು ಮುಂದೆ ಸಾಗುವಂತೆ ಬಲವನ್ನು, ಧೈರ್ಯವನ್ನ ಅನುಗ್ರಹ ಮಾಡೆಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ಗಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಮಾನ್ಯ ಬಿಷಪ್ ಅಯ್ಯನವರು, ಬಿಷಪ್ ಅಮ್ಮನವರು, ಎಲ್ಲ ಜಿಲ್ಲಾ ಮೇಲ್ವಿಚಾರಕರುಗಳನ್ನ, ಹಳ್ಳಿಗಳಲ್ಲಿ ಸೇವೆ ಮಾಡುವಂತ ಎಲ್ಲ ಸಭಾಪಾಲಕರುಗಳನ್ನ ನಾವು ನೆನೆಸಿಕೊಳ್ಳುತ್ತೇವೆ. ಹೌದು ಕರ್ತನೆ, ನಮ್ಮ ಕಾನ್ಫರೆನ್ಸ್ ನ ಎಲ್ಲ ಸಭಾಪಾಲಕರುಗಳನ್ನ ನೀನು ಆಶೀರ್ವಾದ ಮಾಡು, ಅವರ ಕೊರತೆಗಳನ್ನ ನೀನು ನೀಗಿಸು ಮತ್ತು ನಿನ್ನ ಮಹಿಮೆಗಾಗಿ ಉಪಯೋಗ ಮಾಡೆಂದು ಪ್ರಾರ್ಥನೆ ಮಾಡುತ್ತೇವೆ. ಬೇರೆ ಬೇರೆ ಡಿನಾಮಿನೇಷನ್ಸ್ ಗಳಲ್ಲಿ ಇದ್ದುಕೊಂಡು ಸೇವೆ ಮಾಡುವಂತ ಎಲ್ಲ ಸೇವಕರುಗಳನ್ನು, ಅವರ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಅಂತೆಯೇ ಕರ್ತನೆ, ಬೆಳಗಾವಿ ಜಿಲ್ಲೆಯಲ್ಲಿ ನಿನ್ನ ಸೇವೆಗಾಗಿಯೂ ಮತ್ತು ಸೇವೆಯ ಅಭಿವೃದ್ಧಿಗಾಗಿಯೂ ನೀನು ಪ್ರತಿಷ್ಠೆ ಮಾಡಿ ನೇಮಿಸಿರುವಂತಹ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಜೇನಂದ್ ಕುಮಾರ್ ಅಯ್ಯನವರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅಮ್ಮನವರಿಗಾಗಿ, ಮಕ್ಕಳಿಗಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಬೇಡುವಂತವರಾಗಿದ್ದೇವೆ. ಆರೋಗ್ಯವನ್ನ ದಯಪಾಲಿಸಿ ಅವರು ಹಾಕುವಂತ ಎಲ್ಲ ಯೋಜನೆಗಳಲ್ಲಿ ನೀನು ತಾನೇ ಮಾರ್ಗದರ್ಶಕನಾಗಿ ಅವರ ಮಾರ್ಗದಲ್ಲಿ ಬರುವಂತ ಎಲ್ಲ ತಗ್ಗು ದಿನ್ನೆಗಳನ್ನು ಸಮ ಮಾಡುತ್ತಾ ನಿನ್ನ ಸೇವಾ ಕಾರ್ಯಗಳನ್ನ ಈ ನೂತನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ, ಸಮೃದ್ಧಿಯನ್ನ, ಆತ್ಮೀಕವಾದಂತ ಉಜ್ಜೀವನವನ್ನ ನೀನು ಅನುಗ್ರಹ ಮಾಡೆಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಹಾಗೆಯೇ ರೆವರೆಂಡ್ ಮಾರ್ಟಿನ್ ಅಭಿಷೇಕ್ ಅಯ್ಯನವರಿಗಾಗಿ
ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ಸೇವೆಗಾಗಿ ಕರೆದಿದ್ದಿ ಕರ್ತನೆ, ಅವರ ಕೈ ಹಿಡಿದು ನಡೆಸೆಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಅವರ ಕೊರತೆಗಳು, ಅವರ ಚಿಂತೆಗಳನ್ನ ದೂರ ಮಾಡಿ ನಿನ್ನ ದ್ರಾಕ್ಷ ತೋಟದಲ್ಲಿ ನಿನ್ನ ಮಹಿಮೆಗಾಗಿ ಉಪಯೋಗ ಮಾಡುತ್ತಾ ಮಹಿಮೆಯನ್ನು ನೀನು ಹೊಂದಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. ಅಲ್ಪನಾದಂತ ನನ್ನನ್ನು, ನನ್ನ ಪತ್ನಿ, ನನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧ ಹಸ್ತಗಳಲ್ಲಿ ಒಪ್ಪಿಸಿ ಕೊಡುತ್ತೇವೆ. ನಿನ್ನ ಅಮೂಲ್ಯವಾದಂತ ಸೇವೆಯಲ್ಲಿ ಕರೆದಿದ್ದಕ್ಕಾಗಿ ನಿನ್ನ ನಾಮವನ್ನ ಕೊಂಡಾಡುವಂತವರಾಗಿದ್ದೇವೆ. ನಮ್ಮ ಕೊರತೆಗಳನ್ನು ನೀಗಿಸಿ ಕೈ ಹಿಡಿದು ನಡೆಸುತ್ತಿರುವುದಕ್ಕಾಗಿ ನಿನಗೆ ಅನಂತ ಕೋಟಿ ಸ್ತೋತ್ರಗಳನ್ನ, ಸ್ತುತಿ ಸ್ತೋತ್ರದ ಯಜ್ಞಗಳನ್ನ ಸಮರ್ಪಿಸುವಂತವರಾಗಿದ್ದೇವೆ. ಹೀಗೆ ಕರ್ತನೆ, ನಮ್ಮ ಸಭೆಯಲ್ಲಿ ಸೇವೆ ಮಾಡುವಂತ ಎಲ್ಲ ನಿನ್ನ ಮಕ್ಕಳನ್ನ ಹೇರಳವಾಗಿ ಆಶೀರ್ವಾದ ಮಾಡು. ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳನ್ನು, ಪ್ರಾಂಶುಪಾಲರುಗಳನ್ನು, ಎಲ್ಲ ಅಧ್ಯಾಪಕರನ್ನು, ಶಿಕ್ಷಕಿಯರನ್ನು, ಮಕ್ಕಳನ್ನು ನಿನ್ನ ಪರಿಶುದ್ಧ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಆಶೀರ್ವಾದ ಮಾಡು. ಅವರು ಮಾಡುವಂತ ಸೇವೆಯು ನಿಷ್ಕಳಂಕವಾಗಿರಲಿ, ನಿನ್ನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿರಲಿ ಕರ್ತನೆ. ಅವರ ಸೇವೆಯನ್ನು ನೀನು ಪರಿಗಣಿಸಿ ಅವರ ಜೀವಿತ, ಕುಟುಂಬಗಳನ್ನ ಆಶೀರ್ವಾದ ಮಾಡಿ ಅವರ ನಾಯಕತ್ವದಲ್ಲಿ ಅಭಿವೃದ್ಧಿಯನ್ನ, ಸಮೃದ್ಧಿಯನ್ನ ಅನುಗ್ರಹ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಹೀಗೆ ನಮ್ಮ ಸಭೆಯ ಎಲ್ಲ ಕೊರತೆಗಳನ್ನ ನೀಗಿಸಿ ಆತ್ಮೀಕವಾಗಿಯೂ ನಿನ್ನ ವಾಕ್ಯಗಳಲ್ಲಿಯೂ ಬೇರೂರಿದವರಾಗಿ ಸಮೃದ್ಧಿಯ ಜೀವಿತದೆಡೆಗೆ ನಡೆಸೆಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಜೀವಿತಗಳಲ್ಲಿ ಇರುವಂತ ಎಲ್ಲ ಕೊರತೆಗಳನ್ನ, ಕಣ್ಣೀರುಗಳನ್ನ, ದುಃಖಗಳನ್ನ ದೂರ ಮಾಡಿ ನೀನೇ ನಮಗೆ ಸಹಾಯಕನು, ನೀನೇ ನಮಗೆ ಉದ್ಧಾರಕನು, ನೀನೇ ನಮಗೆ ನಿನ್ನ ರಕ್ಷಣೆಯು ಮತ್ತು ನಿನ್ನ ಬೆಳಕು ಸದಾಕಾಲ ನಮ್ಮೆಲ್ಲರ ಮೇಲೆ ಸುರಿಸುತ್ತಾ ಘನ ಮಾನ ಮಹಿಮೆಯನ್ನು ನೀನು ಹೊಂದಿಕೊಳ್ಳುತ್ತಾ ಬರಬೇಕಾಗಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತಿಗೆ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿಮ್ಮವೇ ಕರ್ತನೆ. ಆಮೆನ್. ಈ ಪರಿಶುದ್ಧ ಆರಾಧನೆಯ ದೇವರ ವಾಕ್ಯದ ಧ್ಯಾನಕ್ಕಾಗಿ ನೇಮಕವಾದಂಥ ಸತ್ಯವೇದದ ಭಾಗವು ಅಪೊಸ್ತಲರ ಕೃತ್ಯಗಳು, ಅದರ 3ನೇ ಅಧ್ಯಾಯ, ವಚನಗಳು 1ರಿಂದ 8ನೇ ವಚನದವರೆಗೆ ನಾವು ದೇವರ ವಾಕ್ಯವನ್ನು ಓದಿ ಕೇಳೋಣ. ದಿ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 3 ವರ್ಸಸ್ ಬಿಗಿನಿಂಗ್ ಫ್ರಮ್ 1 to 8. ಒಂದಾನೊಂದು ದಿವಸ ಪೇತ್ರ, ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ, ಯೋಹಾನರನ್ನು ಕಂಡು ಭಿಕ್ಷಾ ಬೇಡಬೇಕು ಎಂದು ಕೇಳಲು ಪೇತ್ರ, ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು
ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಳುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಕ್ಕೆ ಹೋದನು ಎಂಬುವಂಥದ್ದೇ. ಓದಿ ಕೇಳಿರುವ ದೇವರ ನಿತ್ಯ ಜೀವನ ವಾಕ್ಯಗಳು ದೇವರು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಸಭೆಗೆ ಸಾರಿ ತಿಳಿಸುವಂತ ಪ್ರಕಟಣೆಗಳು. ಈ ಸಂದರ್ಭದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರಾಯಕ ದೇವರ ಹೆಸರಿನಲ್ಲಿ ಆನ್ಲೈನ್ ಮುಖಾಂತರವಾಗಿ ಪರಿಶುದ್ಧ ಆರಾಧನೆಯ ಪಾಲುಗೊಳ್ಳುತ್ತಿರುವಂತ ತಮ್ಮೆಲ್ಲರಿಗೂ ಆಹ್ವಾನಿಸುವಂತವರಾಗಿದ್ದೇವೆ. ದೇವರು ನಮ್ಮನ್ನು ಶ್ರೇಷ್ಠರೆಂದೆಣಿಸಿ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಈ ಪರಿಶುದ್ಧ ಭಾನುವಾರದ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಕೃಪೆಯನ್ನ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇರೋಣ. ಬರುವ ವಾರದ ಪರಿಶುದ್ಧ ಆರಾಧನೆಯು ವಾಟ್ಸಪ್ ಮುಖಾಂತರವಾಗಿ ತಿಳಿಸಲಾಗುವುದು ಮತ್ತು ಈ ವಾರದಲ್ಲಿ ಜನ್ಮದಿನವನ್ನು ಮತ್ತು ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂತವರ ಹೆಸರುಗಳು ಈ ರೀತಿಯಾಗಿ ಇರುತ್ತವೆ. 23ನೇ ದಿನಾಂಕದಂದು ಮಿಸ್ ರೋಸೆನ್ ಆರ್ ಜಾಧವ್, ಮಿಸಸ್ ಫ್ಲೋರಿನಾ ಜೈಕುಮಾರ್. 24ನೇ ದಿನಾಂಕದಂದು ಮಿಸ್ಟರ್ ವಿಕ್ಟರ್ ಆರ್ ಜಾಧವ್, ಮಿಸಸ್ ಅಶ್ವಿನಿ ಎಸ್ ಸಿದ್ರಾಮ್, ಮಿಸ್ ಎವ್ಲಿನ್ ಮೇರಿ ಅಬ್ನೆಸ್, ಮಿಸ್ ಅದಮ್ಯ ವಿ ಹಿರೇಕೊಪ್ಪ. 25ನೇ ದಿನಾಂಕದಂದು ಮಿಸ್ಟರ್ ಜಾನ್ ಜೆ ಅಮ್ಮಂಡ, ಮಿಸಸ್ ಸಲೋಮಿ ಬಿ ಖಾನಾಪುರೆ, ಮಿಸಸ್ ಆಲಿಸ್ ಬಿ ಪಾಟೀಲ್, ಮಿಸ್ಟರ್ ಮಾರ್ಟಿನ್ ಎ ಭವಾನಿ, ಮಿಸ್ಟರ್ ಸ್ಯಾಮ್ಯುಯಲ್ ಟಿ ಹಿರೇಕೊಪ್ಪ, ಮಿಸ್ಟರ್ ಸ್ಟ್ಯಾನ್ಲಿ ಎಸ್ ಬೈಲೂರ್, ಮಾಸ್ಟರ್ ಆಯನ್ ಆರ್ ಯಾಡ್ಗೂಡ್, ಮಾಸ್ಟರ್ ಸ್ಯಾಮ್ಸನ್ ಬೂದಿಹಾಳ್, ಜಾರ್ಜ್ ಹುನ್ಶಾಳ್. 26ನೇ ದಿನಾಂಕದಂದು ಅವಿನಾಶ್ ಮೊಹರೆ, ಸ್ಟೆಲ್ಲಾ ಮಹಾದೇವ್. 27ನೇ ದಿನಾಂಕದಂದು ಮಿಸಸ್ ಸರೋಜಾ ಸೋರೆಸ್, ಮಿಸ್ಟರ್ ರಾಬರ್ಟ್ ಎಸ್ ಕರ್ವಿನ್ಕೊಪ್ಪ. 28ನೇ ದಿನಾಂಕದಂದು ಮಿಸಸ್ ಸುನಿತಾ ಸುನಿಲ್ ರಾವ್, ಮಿಸಸ್ ಲೂಸಿ ರಾವ್. 29ನೇ ದಿನಾಂಕದಂದು ಮಿಸ್ ಮಲೇಸಾ ಬಿ ಸಂಪ್ಗಾಂವ್ ಆಗಿರುತ್ತಾರೆ. ಈ ಸಂದರ್ಭದಲ್ಲಿ ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂತವರ ಹೆಸರುಗಳನ್ನು ನಾವು ಕೇಳೋಣ. 23ನೇ ದಿನಾಂಕದಂದು ಮಿಸ್ಟರ್ ಚಂದ್ರಕಾಂತ್ ಜೆ ಮತ್ತು ಮಿಸಸ್ ಮರ್ಸಿ ಅಂಕಲ್ಗಿ. 24ನೇ ದಿನಾಂಕದಂದು ಮಿಸ್ಟರ್ ಸುನಿಲ್ ಕುಮಾರ್ ನರೇನ್ ಮತ್ತು ಮಿಸಸ್ ಪ್ರಿಯಾಂಕಾ ನರೇನ್. 26ನೇ ದಿನಾಂಕದಂದು ಮಿಸ್ಟರ್ ನವೀನ್ ಪಾವರ್ ಮತ್ತು ಮಿಸಸ್ ಪ್ರೀತಿ ಪಾವರ್. 28ನೇ ದಿನಾಂಕದಂದು ಮಿಸ್ಟರ್ ಅಂಡ್ ಮಿಸಸ್ ಡಾಕ್ಟರ್ ಫ್ರಾಂಕ್ಲಿನ್ ಸುಜೀತ್, ಮಿಸ್ಟರ್ ಅಂಡ್ ಮಿಸಸ್ ಪಾವನ್ ಅಜಿತ್ ಕುಮಾರ್. 29ನೇ ದಿನಾಂಕದಂದು ಮಿಸಸ್ ಅಂಡ್ ಮಿಸ್ಟರ್ ರಿಕ್ಕಿ ಮೊಹರೆ ಆಗಿರುತ್ತಾರೆ. ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿಯೂ ಸಭಾಪಾಲಕರುಗಳ ಪರವಾಗಿಯೂ we wish you happy birthday and happy wedding anniversary. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಈ ಸಂದರ್ಭದಲ್ಲಿ ನಾವು ಜನ್ಮದಿನವನ್ನು ಮತ್ತು ಮದುವೆ ವಾರ್ಷಿಕೋತ್ಸವಗಳನ್ನು ಈ ವಾರದಲ್ಲಿ ಆಚರಿಸಿಕೊಳ್ಳುವಂತವರಿಗಾಗಿ ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಕಳೆದ ವರ್ಷಗಳೆಲ್ಲ ಕಾಯ್ದು ಕಾಪಾಡುತ್ತಾ ನಿನ್ನ ಮಕ್ಕಳನ್ನು ನೂತನ ವರ್ಷದಲ್ಲಿ ಪ್ರವೇಶಿಸುವಂತ ಕೃಪೆಯನ್ನ ಕೊಟ್ಟಿದ್ದಕ್ಕಾಗಿ ನಿನಗೆ ಕೊಂಡಾಡುವಂತವರಾಗಿದ್ದೇವೆ. ಕಳೆದ ವರ್ಷಗಳು ಅವರು ಹಾದು ಹೋದಂತ ಪರಿಸ್ಥಿತಿಗಳು, ಅವರು ಹಾದು ಹೋದಂತ ಸನ್ನಿವೇಶಗಳು ನೀನು ಮಾತ್ರ ಬಲ್ಲಂತ ದೇವರಾಗಿದ್ದಿ. ಈ ನೂತನ ವರ್ಷದಲ್ಲಿ ನಿನ್ನ ಮಕ್ಕಳ ಜೀವಿತಗಳಲ್ಲಿ ನೂತನವಾದ ಕಾರ್ಯಗಳನ್ನು ಮಾಡಿ ಹಸಿರಾದ ಹುಲ್ಲಿನ ಗಾವಲುಗಳಲ್ಲಿ ತಂಗಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅಂತೆಯೇ ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂತ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ.
ಅವರ ದಾಂಪತ್ಯ ಜೀವಿತಗಳನ್ನ, ಅವರ ಕುಟುಂಬದ ಎಲ್ಲ ಪ್ರಿಯರನ್ನ ನೀನು ಆಶೀರ್ವಾದ ಮಾಡು. ಅವರ ಆಸೆ ಬಯಕೆಗಳನ್ನು ಶ್ರೇಷ್ಠ ವರಗಳಿಂದ ತುಂಬಿಸಿ ನೀನು ತಾನೇ ಘನ ಮಾನ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯವಾದವರೇ, ಈ ಸಮಯವು ದೇವರ ನಿತ್ಯ ಜೀವದ ವಾಕ್ಯವನ್ನು ಕೇಳುವಂತ ಸಮಯ ಇದಾಗಿದೆ. ಈ ದಿನ ನಾವು ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುತ್ತಿರುವ ಹಾಗೆ ರೆವರೆಂಡ್ ಮಾರ್ಟಿನ್ ಅಭಿಷೇಕ್ ಅಯ್ಯನವರು ಮುಂದೆ ಬಂದು ದೈವ ಸಂದೇಶವನ್ನ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಾವು ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ, ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಪರಿಶುದ್ಧ ಭಾನುವಾರದಂದು ನಾವು ನಿನ್ನ ನಿತ್ಯ ಜೀವದ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕಾಗಿ ಸಿದ್ಧರಾಗಿದ್ದೇವೆ. ನಮ್ಮೊಟ್ಟಿಗೆ ನೀನು ಮಾತನಾಡು. ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸು ಕರ್ತನೇ. ನಾವು ಸಿದ್ಧರಾಗಿದ್ದೇವೆ. ನಿನ್ನ ವಾಕ್ಯದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕಾಗಿ, ನಿನ್ನ ವಾಕ್ಯದ ಮಹಿಮೆಯನ್ನು ನಾವು ಅನುಭವಿಸುವುದಕ್ಕಾಗಿ ದೇವರೇ, ಕುಟುಂಬವಾಗಿ ನಾವು ಸಿದ್ಧರಾಗಿದ್ದೇವೆ. ಈಗೋ ದೇವರೇ, ಅತಿ ಶ್ರೇಷ್ಠವಾದಂಥ ಪರಿಶುದ್ಧವಾದ ಸ್ಥಳದಲ್ಲಿ ನಿಂತುಕೊಂಡು ನಿನ್ನ ನಿತ್ಯ ಜೀವದ ವಾಕ್ಯಗಳನ್ನು ಹಂಚುವ ನನ್ನನ್ನು ನೀನು ಪ್ರತಿಷ್ಠೆ ಮಾಡು ಕರ್ತನೆ. ತಂದೆಯಾದ ದೇವರೇ, ನನ್ನೊಟ್ಟಿಗೆ ನೀನು ಮಾತನಾಡು. ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ತಿಳಿಯಪಡಿಸು. ನನ್ನ ಮುಖಾಂತರವಾಗಿ ನಿನ್ನ ಭಕ್ತರೊಟ್ಟಿಗೆ ಮಾತನಾಡಿ ಮಹಿಮೆ ಹೊಂದಿಕೊಳ್ಳಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ಪಾದಕ್ಕೆ ಮುದ್ದಿಟ್ಟು ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಈ ವರ್ಚುವಲ್ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತ ನಿಮ್ಮೆಲ್ಲರಿಗೂ ತಂದೆಯಾದ ದೇವರ ಆಶೀರ್ವಾದ, ಕರ್ತನ ಮುಖಾಂತರವಾಗಿ ಅನುಗ್ರಹವಾಗುವ ಶಾಂತಿ, ಸಮಾಧಾನವನ್ನ, ಆರೋಗ್ಯವು ಕರ್ತನು ನಿಮ್ಮ ಜೀವನದಲ್ಲಿ ಅನುಗ್ರಹ ಮಾಡಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯವಾದವರೇ, ಈ ಪರಿಶುದ್ಧ ಭಾನುವಾರದ ದಿವಸದಂದು ನಾವು ತಿರುಗಿ ಮತ್ತೊಂದಾವರ್ತಿ ಈ ವರ್ಚುವಲ್ ಮೀಡಿಯಾ ಮುಖಾಂತರವಾಗಿ ಕರ್ತನನ್ನ ಆರಾಧನೆ ಮಾಡುವಂತ ಈ ಸೌಭಾಗ್ಯವನ್ನ ದೇವರು ಅನುಗ್ರಹ ಮಾಡಿದ್ದಾನೆ. ಆತನ ಆರಾಧನೆ ಮಾಡುವಂಥದ್ದು ಎಂಥ ಸನ್ನಿವೇಶಗಳಲ್ಲಿಯೂ ಕೂಡ ನಾವು ಮರೆಯದಂತೆ ನಮಗೆ ಕರ್ತನು ನಾನಾ ವಿಧವಾದಂಥ ಅನುಕೂಲತೆಗಳನ್ನ ತಂದೆಯಾದ ದೇವರು ಅನುಗ್ರಹಿಸುತ್ತಾ ಇರುವುದರಿಂದ ನಾವು ಕರ್ತನಿಗೆ ವಂದನೆಗಳನ್ನ ಸಲ್ಲಿಸುವಂತವರಾಗಿರಬೇಕು. ಇಂದಿನ ದಿನಮಾನಗಳಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಹಲವಾರು ಸ್ಥಳಗಳಲ್ಲಿ ಮತ್ತು ಪ್ರಾಮುಖ್ಯವಾಗಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಕೋವಿಡ್ ಇದರ ಒಂದು ಪ್ರಭಾವವನ್ನ, ಈ ವ್ಯಾಧಿಯ ಪ್ರಭಾವವನ್ನ ನಾವು ನೋಡುತ್ತಾ ನಾನಾ ವಿಧವಾದಂಥ ಹಂತಗಳಿಂದ ನಾವು ಪಾರಾಗುತ್ತಾ ಕರ್ತನಲ್ಲಿ ಪ್ರಿಯವಾದವರೇ, ನಾವು ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಡುತ್ತಾ ಇದ್ದೇವೆ. ಇದು ದೇವರ ಕೃಪೆ, ಇದು ದೇವರ ಆಶೀರ್ವಾದ, ಇದು ದೇವರ ಸಂಕಲ್ಪ ಎಂದು ನಾವೆಲ್ಲರೂ ತಿಳಿದುಕೊಂಡು ಆತನ ಮಕ್ಕಳಾಗಿ ಜೀವಿಸುವಂತ ಈ ಒಂದು ಅವಕಾಶವನ್ನ ನಾವು ಎಂದಿಗೂ ಕೂಡ ನಾವು ಮರೆಯದೆ ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನ ನಾವು ಸಲ್ಲಿಸುತ್ತಾ ಈ ಸಮಯದಲ್ಲಿ ಕರ್ತನ ನಿತ್ಯ ಜೀವದ ವಾಕ್ಯಗಳನ್ನ ನಾವು ಧ್ಯಾನ ಮಾಡೋಣ. ಪ್ರಿಯವಾದವರೇ, ಓದಲ್ಪಟ್ಟಿರತಕ್ಕಂಥ ಪರಿಶುದ್ಧ ವಾಕ್ಯದ ಭಾಗವು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ವಚನ 1ರಿಂದ 8ರವರೆಗೆ ನಾವೀಗಾಗಲೇ ಓದಿ ಕೇಳಿದ್ದೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಇದು ಪೇತ್ರ, ಯೋಹಾನನ ಮತ್ತು ಒಬ್ಬ ಹುಟ್ಟು ಕುಂಟ
ಮಧ್ಯದಲ್ಲಿ ಆದಂತ ಒಂದು ಸಂಗತಿಯ ಕುರಿತಾಗಿ ಈ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈ ವಾಕ್ಯದ ಕಡೆಗೆ ನಾವು ಹೋಗುವುದಕ್ಕಿಂತ ಮುಂಚಿತವಾಗಿ ಇಂಥ ಒಂದು ಸಿಚುವೇಶನ್ ಅಲ್ಲಿ, ಇಂಥ ಒಂದು ಕಾಂಟೆಕ್ಸ್ಟಿನಲ್ಲಿ, ಇಂಥ ಒಂದು ಸಂದರ್ಭದಲ್ಲಿ ಜೀವಿಸತಕ್ಕಂಥ ನಮ್ಮ ನಂಬಿಕೆಯ ಜೀವಿತ ಏನಾಗಿದೆ ಎನ್ನುವಂಥದ್ದನ್ನ ಈ ಸಮಯದಲ್ಲಿ ನಾವು ನಮ್ಮ ನೆನಪಿಗೆ ತಂದುಕೊಳ್ಳುವಂಥದ್ದು ಬಹಳವಾಗಿ ಅಗತ್ಯವಾದಂಥದ್ದಾಗಿದೆ. ಪ್ರಿಯವಾದವರೇ, ವಾಟ್ ಆರ್ ವಿ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಲಾರ್ಡ್? ನಾವು ದೇವರಿಂದ ಏನನ್ನ ಅಪೇಕ್ಷಿಸುತ್ತಾ ಇದ್ದೇವೆ ಎನ್ನುವಂತ ಈ ಸಂಗತಿಯನ್ನ ನಾವು ನಮ್ಮ ನೆನಪಿಗೆ ತಂದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದಾಗಿದೆ. ವಾಟ್ ಆರ್ ವಿ ಎಕ್ಸ್ಪೆಕ್ಟಿಂಗ್ ಫ್ರಮ್ ಆರ್ ಗಾಡ್? ದೇವರಿಂದ ನಾವು ಏನನ್ನ ಅಪೇಕ್ಷಿಸುತ್ತಾ ಇದ್ದೇವೆ? ನಮ್ಮ ಜೀವನದ ಒಳ್ಳೆತನಕ್ಕಾಗಿ ನಾವು ಏನನ್ನ ಅಪೇಕ್ಷಿಸುತ್ತಾ ಇದ್ದೇವೆ? ಈ ಅಪೇಕ್ಷೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಂಬಿಕೆ ಎನ್ನುವಂಥದ್ದು ಯಾವ ರೀತಿಯಲ್ಲಿದೆ ಎನ್ನುವಂಥದ್ದನ್ನ ನಾವು ಅವಲೋಕನೆ ಮಾಡಿಕೊಳ್ಳುವಂಥದ್ದು ಕೂಡ ಬಹಳಷ್ಟು ಪ್ರಾಮುಖ್ಯವಾದಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯವಾದವರೇ, ಈ ಉದಯ ಕಾಲದ ಈ ಪರಿಶುದ್ಧ ಆರಾಧನೆಯಲ್ಲಿ ಈ ಪ್ರಶ್ನೆಗಳಿಂದ ನಾವು ಈ ದೇವರ ನಿತ್ಯ ಜೀವದ ವಾಕ್ಯದ ಗುಡಾರ್ಥಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಪ್ರಿಯವಾದವರೇ, we always expect, ನಾವು ಪ್ರತಿನಿತ್ಯ ನಾವು ಏನಾದರೂ ಅಪೇಕ್ಷಿಸುತ್ತೇವೆ. and this is what we are born with, this common nature. ನಾವು ಈ ಒಂದು ಬಹಳಷ್ಟು ಸಾಮಾನ್ಯವಾದಂತಹ ಒಂದು ಗುಣಲಕ್ಷಣಗಳಿಂದ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, our expectation can be limited. ನಮ್ಮ ಅಪೇಕ್ಷೆಯು ಅದು ಲಿಮಿಟೆಡ್ ಆಗಿರಬಹುದು. ಆದರೆ ನಮ್ಮ ಕುರಿತಾಗಿ ದೇವರು ಮಾಡುವಂತ ಎಕ್ಸ್ಪೆಕ್ಟೇಷನ್ ನಮ್ಮ ಜೀವನದಲ್ಲಿ ಅದು ಅದ್ಭುತಗಳನ್ನ, ನಮ್ಮ ಜೀವನದಲ್ಲಿ ನಾವು ತಿಳಿಯದೇ ಇರ್ತಕ್ಕಂಥ ಆಶೀರ್ವಾದಗಳನ್ನ, ನಮ್ಮ ಜೀವನದಲ್ಲಿ ನಾವು ಅಂದುಕೊಳ್ಳದೇ ಇರ್ತಕ್ಕಂಥ ಆಶೀರ್ವಾದಗಳನ್ನ ದೇವರ ಅಪೇಕ್ಷದ ಮುಖಾಂತರವಾಗಿ ನಮ್ಮ ಜೀವನದಲ್ಲಿ ಅನುಗ್ರಹವಾಗುತ್ತದೆ ಎನ್ನುವಂಥದ್ದನ್ನ ಮೊದಲನೆಯದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದಾಗಿದೆ. ಪ್ರಿಯವಾದವರೇ, ಈ ದಿವಸದಲ್ಲಿ ಈ ವರ್ಚುವಲ್ ಆರಾಧನೆಯಲ್ಲಿ ನಾವೆಲ್ಲರೂ ಪಾಲು ತೆಗೆದುಕೊಳ್ಳುವಾಗ ಕರ್ತನಲ್ಲಿ ಪ್ರಿಯವಾದವರೇ, ನನ್ನ ನಂಬಿಕೆಯಲ್ಲಿ ನಾನು ಯಾವ ಹಂತದಲ್ಲಿ ನಾನು ನಿಂತಿದ್ದೇನೆ ಎನ್ನುವಂತ ಪ್ರಶ್ನೆಯನ್ನ ನಾವು ಹಾಕಿಕೊಳ್ಳಬೇಕು. ಅದು ನಮ್ಮ ವೈಯಕ್ತಿಕ ಜೀವನದ ಕುರಿತಾಗಿಯೇ ಆಗಲಿ, ನಮ್ಮ ಕೌಟುಂಬಿಕ ಜೀವನದ ಕುರಿತಾಗಿಯೇ ಆಗಲಿ, ನಮ್ಮ ಜೀವನದ ಒಳ್ಳೆತನದ ಕುರಿತಾಗಿಯೇ ಆಗಲಿ, ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ದೈಹಿಕ ಬಲಹೀನತೆಗಳು ಅಥವಾ ಕಾಯಿಲೆಗಳ ಕುರಿತಾಗಿಯೇ ಆಗಿರಲಿ, ಇವುಗಳ ಕುರಿತಾಗಿ ನಾವು ಯಾವ ರೀತಿಯಲ್ಲಿ ದೇವರ ಮೇಲೆ ವಿಶ್ವಾಸವಿಟ್ಟು ನಾವು ಪ್ರಾರ್ಥನೆಯಿಂದ ಬೇಡಿಕೊಳ್ಳುತ್ತಾ ಇದ್ದೇವೆ ಎನ್ನುವಂತ ಈ ಸಂಗತಿಗಳನ್ನು ನಾವು ನಮ್ಮ ನೆನಪಿಗೆ ತಂದುಕೊಳ್ಳುವಂಥದ್ದು ಬಹಳ ಅಗತ್ಯವಾದಂಥದ್ದು. ಪ್ರಿಯವಾದವರೇ, ಓದಲ್ಪಟ್ಟಿರತಕ್ಕಂಥ ಪರಿಶುದ್ಧ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಂದಾನೊಂದು ದಿವಸ ಪೇತ್ರ ಯೋಹಾನನು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಈ ದಿವಸದ ಈ ಅಧ್ಯಾಯವನ್ನ ನಾವು ರೂಪಕವಾಗಿ ಇದರ ಕುರಿತಾಗಿ ನಾವು ಆಲೋಚನೆ ಅಥವಾ ಧ್ಯಾನ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದಾಗಿದೆ. ಇನ್ ಅ ಫಾರ್ಮ್ ಆಫ್ ಅ ಮೆಟಫಾರಿಕಲ್ ಸರ್ಮನ್, ಇದು ಒಂದು ರೀತಿಯಾದಂಥ ರೂಪಕವಾದಂಥ ಒಂದು ಸಂದೇಶವೆಂದು, ಯಾವ ರೀತಿಯಲ್ಲಿ ಈ ವಾಕ್ಯವು ನನ್ನ ವೈಯಕ್ತಿಕ ಜೀವನಕ್ಕೆ ಹೋಲಿಕೆಯಾಗಿದೆ ಎನ್ನುವಂಥದ್ದನ್ನ ನಾವು ನಮ್ಮ ಗಮನಕ್ಕೆ ಇದರ ಕುರಿತಾಗಿ ತಂದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದಾಗಿದೆ. ಮೊದಲನೆಯದಾಗಿ ಇಲ್ಲಿ ತಿಳಿದುಕೊಳ್ಳುವಂತ ಸಂಗತಿ ಅದೇನೆಂದರೆ ಹುಟ್ಟು ಕುಂಟನ ಕುರಿತಾಗಿ.
ಅಥವಾ ಆತನು ಯೌವನಸ್ಥನಾಗಿ ಜೀವಿಸುವಾಗ ಕುಂಟನಾದಂತ ಒಬ್ಬ ವ್ಯಕ್ತಿಯ ಕುರಿತಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇಲ್ಲ. ಅಥವಾ ಆತನು ಮದುವೆಯಾದ ನಂತರ ಆತನಿಗೆ ಯಾವುದಾದರೂ ಈ ಒಂದು ಸಂಗತಿ ಆತನಿಗೆ ಉಂಟಾಯಿತು ಅಥವಾ ಆತನು ಕುಂಟಾಗಿದ್ದನು ಎನ್ನುವಂಥದರ ಕುರಿತಾಗಿಯೂ ಕೂಡ ನಾವು ನೋಡುವುದಿಲ್ಲ. ಆತನು ವೃದ್ಧನಾಗಿದ್ದಾನೆ, ಆತನು ಹಿರಿಯನಾಗಿದ್ದಾನೆ, ಮುದುಕನಾಗಿದ್ದಾನೆ. ಅದಕ್ಕಾಗಿ ಈ ಕುಂಟನ ಕುರಿತಾಗಿ ಇಲ್ಲಿ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ ಎನ್ನುವಂಥದ್ದರ ಕುರಿತಾಗಿಯೂ ಕೂಡ ಇಲ್ಲಿ ಇಲ್ಲ. ಪ್ರಿಯವಾದವರೇ, ಮೊದಲನೆಯದಾಗಿ ನಾವು ತಿಳಿದುಕೊಳ್ಳುವಂತ ಸಂಗತಿ ಅದೇನೆಂದರೆ, he was born lame. ಆತನು ಹುಟ್ಟು ಕುಂಟನಾಗಿದ್ದನು ಎನ್ನುವಂಥದ್ದನ್ನ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತನು ಹುಟ್ಟಿರ್ತಕ್ಕಂಥ ಸ್ಥಿತಿಯೇ ಆತನು ಕುಂಟನಾಗಿದ್ದನು, ಆತನು ಕುಂಟನಾಗಿಯೇ ಈ ಲೋಕದಲ್ಲಿ ಆತನು ಬಂದನು ಎನ್ನುವಂಥದ್ದನ್ನ ನಾವು ಮೊದಲನೇದಾಗಿ ನಮ್ಮ ಗಮನಕ್ಕೆ ನಾವು ತಂದುಕೊಳ್ಳೋಣ. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಬೇಡಬೇಕೆಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು ಎನ್ನುವಂಥದ್ದನ್ನ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತನ ಜೀವನದ ಸಂಗತಿಯನ್ನು ನಾವು ನೋಡುವಾಗ, ಆತನು ಹುಟ್ಟು ಕುಂಟನಾಗಿರುವಾಗ ಆತನು ಸಮಾಜದಿಂದ ನೆಗ್ಲೆಕ್ಟೆಡ್ ಆದಂತ ಒಬ್ಬ ವ್ಯಕ್ತಿ. ಆತನಿಗೆ ಯಾರು ಕೂಡ ಮನೆಗೆ ಕರೆಕೊಂಡು ಹೋಗಿ ಆತನಿಗೆ ಆಹಾರ ಕೊಡುವುದಾಗಲಿ ಅಥವಾ ಆತನನ್ನ ನೋಡಿ ಆತನ ಮೇಲೆ ಕನಿಕರ ಪಟ್ಟು ಆತನಿಗೆ ಸಹಾಯ ಮಾಡುವಂತ ಒಂದು ವಿಷಯವನ್ನ ಕೂಡ ಆತನು, ಇಂಥ ಒಂದು ಲಿಬರ್ಟಿಗೂ ಕೂಡ ಆತನು ಸೇರಲಿಲ್ಲ ಎನ್ನುವಂಥದ್ದನ್ನ ಪ್ರಿಯವಾದವರೇ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತನು ಹುಟ್ಟು ಕುಂಟನಾಗಿರುವುದರಿಂದ ಭಿಕ್ಷೆ ಬೇಡುತ್ತಾ ತನ್ನ ಜೀವನದಲ್ಲಿ ಆತನು ತನ್ನ ದಿನಚಾರಿಯ ಜೀವನದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಆತನು ಸುಂದರ ದ್ವಾರವೆಂಬ ದೇವಾಲಯದ ಆತನು ಹತ್ತಿರ ಕೂತುಕೊಂಡು ಬರುವವರಿಗೆ ಹೋಗುವವರಿಗೆ ಭಿಕ್ಷೆ ಕೇಳುತ್ತಾ ಆತನು ತನ್ನ ಜೀವನವನ್ನು ನಡೆಸುತ್ತಾ ಇದ್ದನು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಈ ಸಮಯದಲ್ಲಿ ಪ್ರಿಯವಾದವರೇ, ಅಲಿಗಾರಿಕಲಿ ಅಥವಾ ಮೆಟಫಾರಿಕಲಿ ಇದರ ಕುರಿತಾಗಿ ರೂಪಕವಾಗಿ ನಾವು ಕೂಡ ಆಲೋಚನೆಯನ್ನ ಮಾಡಿಕೊಳ್ಳೋಣ. ಯಾವ ರೀತಿಯಲ್ಲಿ ನಮ್ಮ ಬೇಡಿಕೆಗಳಿಗೋಸ್ಕರವಾಗಿ, ನಮ್ಮ ಅಗತ್ಯತೆಗಳಿಗೋಸ್ಕರವಾಗಿ, ನಮ್ಮ ಕಷ್ಟಗಳಿಗೋಸ್ಕರವಾಗಿ, ನಮ್ಮ ಕಣ್ಣೀರುಗಳಿಗೋಸ್ಕರವಾಗಿ, ನಮ್ಮ ದುಃಖಕ್ಕೋಸ್ಕರವಾಗಿ, ನಮ್ಮ ಕಾಯಿಲೆಗಳಿಗೋಸ್ಕರವಾಗಿ ನಾವು ದೇವರಲ್ಲಿ ಬೇಡುತ್ತಾ ಇದ್ದೇವೆ ಎನ್ನುವಂಥದ್ದು. ಅನೇಕ ಸಾರಿ ನಾವು ಮಾಡುವ ಪ್ರಾರ್ಥನೆಯಾಗಲಿ ವಿಜ್ಞಾಪನೆಗೆ ನಾವು ಯಾವುದೇ ರೀತಿಯಾದಂತ ಉತ್ತರವನ್ನ ನಾವು ಪಡೆದುಕೊಳ್ಳುವುದಿಲ್ಲ ಎನ್ನುವಂಥದ್ದನ್ನ ಪ್ರಿಯವಾದವರೇ ನಾವು ನೋಡುವಂತವರಾಗಿದ್ದೇವೆ. ಅನೇಕ ಸಾರಿ ನಮ್ಮ ತಾಳ್ಮೆಯನ್ನ ದೇವರು ನೋಡುವುದಕ್ಕಾಗಿ ಇಂಥ ಸಂಗತಿಗಳನ್ನ ನಮ್ಮ ಜೀವನದಲ್ಲಿಯೂ ಕೂಡ ಅನೇಕ ಕಷ್ಟಗಳು, ಅನೇಕ ಸಮಸ್ಯೆಗಳು ಎದುರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಓದಲ್ಪಟ್ಟಿರತಕ್ಕಂಥ ಈ ಪರಿಶುದ್ಧ ವಾಕ್ಯದ ಕಡೆಗೆ ನಾವು ನೋಡುವಾಗ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವಾಗ ಉಂಟಾಯಿತು ಎನ್ನುವಂಥದ್ದನ್ನು ಆಲೋಚನೆ ಮಾಡುವಾಗ, ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕೆಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು ಎನ್ನುವಂಥದ್ದು. ಈ ಸಮಯದಲ್ಲಿ ಪ್ರಿಯವಾದವರೇ, ಈ ಸಂಗತಿಯನ್ನ ನಾವು ರೂಪಕವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದಾಗಿದೆ.
ರೂಪಕವಾಗಿ ಅಥವಾ ಮೆಟಫಾರಿಕಲ್ ಆಗಿ ಇದರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, ದೇವರ ಮುಂದೆ ನಮ್ಮ ಬೇಡಿಕೆಗಳನ್ನು ತರುವಾಗ ದೇವರು ನಮ್ಮನ್ನ ಆಶಾಭಂಗಪಡಿಸುವುದಿಲ್ಲ ಎನ್ನುವಂತ ಈ ವಿಷಯವನ್ನು ನಾವು ಈ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವು ನಮ್ಮ ಕಣ್ಣೀರುಗಳನ್ನು ದೇವರ ಮುಂದೆ ಇಡುವಾಗ ದೇವರು ನಮ್ಮನ್ನ ತಳ್ಳಿ ಬಿಡುವುದಿಲ್ಲ ಎನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳುವಂತ ಒಂದು ಸಂಗತಿಯನ್ನ ನಮ್ಮೆಲ್ಲರ ಗಮನಕ್ಕೆ ಈ ದಿವಸ ಈ ಆರಾಧನೆಯಲ್ಲಿ ಈ ವಾಕ್ಯವನ್ನ ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬರಿಗೂ ನಾನು ಹೇಳಲು ಇಷ್ಟವುಳ್ಳವನಾಗಿದ್ದೇನೆ. ಪೇತ್ರ, ಯೋಹಾನರು ಇಬ್ಬರು ಯೇಸು ಕ್ರಿಸ್ತನ ಹಿಂಬಾಲಕರು, ಯೇಸು ಕ್ರಿಸ್ತನ ಶಿಷ್ಯರು ಎಂದು ನಾವು ನೋಡುತ್ತೇವೆ. ಮತ್ತು ಯೇಸುವು ಈ ಲೋಕವನ್ನ ಬಿಟ್ಟು ಪರಲೋಕಕ್ಕೆ ಏರಿ ಹೋಗುವಾಗ ಅವರಲ್ಲಿ ತನ್ನ ಪರಿಶುದ್ಧ ಆತ್ಮನನ್ನ ದೇವರು ಪೇತ್ರ, ಯೋಹಾನರ ಮೇಲೆ, ಶಿಷ್ಯರ ಮೇಲೆ ದೇವರು ಅನುಗ್ರಹಿಸಿದರು ಎನ್ನುವಂಥದ್ದನ್ನ ನಾವು ನೋಡುತ್ತೇವೆ. ಅದು ಮಾತ್ರವಲ್ಲದೆ ಆ ಒಂದು ಯೇಸು ಕ್ರಿಸ್ತ ಎನ್ನುವಂತ ಪ್ರತಿಬಿಂಬವು ನಾವು ಪೇತ್ರ ಮತ್ತು ಯೋಹಾನರಲ್ಲಿ ನಾವು ನೋಡುತ್ತೇವೆ ಎನ್ನುವಂಥದ್ದನ್ನ ಇಲ್ಲಿ ನಾವು ಈ ವಾಕ್ಯದ ಮುಖಾಂತರವಾಗಿ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯವಾದವರೇ, ದೇವಾಲಯದೊಳಗೆ ಹೋಗುವ ಪೇತ್ರ ಯೋಹಾನರನ್ನ ನೋಡಿ ಆತನು ಆ ಹುಟ್ಟು ಕುಂಟನು ಒಂದು ಭಿಕ್ಷೆಯನ್ನ ಅವರ ಮುಂದೆ ಇಡುವಂಥದ್ದನ್ನ ನಾವು ಕೇಳುವಂಥದ್ದನ್ನ ನಾವು ಇಲ್ಲಿ ನೋಡುತ್ತೇವೆ. ಪ್ರಿಯವಾದವರೇ, ಹಿಸ್ ಎಕ್ಸ್ಪೆಕ್ಟೇಷನ್ ವಾಸ್ ಡಿಫರೆಂಟ್. ಆತನ ಅಪೇಕ್ಷೆ ಇಲ್ಲಿ ಬರೀ ಆ ದಿವಸಕ್ಕೆ ಬೇಕಾದಂತ ಒಂದು ಅಗತ್ಯತೆಗೋಸ್ಕರವಾಗಿಯೇ ಸೀಮಿತವಾಗಿ ಇತ್ತು ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಆ ಗೋಳು, ಆ ಕೂಗು, ಆ ಭಿಕ್ಷೆಯ ಕೂಗು ಆತನಲ್ಲಿ ಉಂಟಾಗಿರುವಾಗ ಪೇತ್ರ, ಯೋಹಾನರ ಗಮನವೂ ಕೂಡ ಆ ಭಿಕ್ಷಕನ ಕಡೆಗೆ ಸೆಳೆದಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ತಕ್ಷಣವೇ ಪೇತ್ರ, ಯೋಹಾನರಿಬ್ಬರು ಆತನು ಭಿಕ್ಷೆ ಬೇಡಿರುವಾಗ ಪೇತ್ರ, ಯೋಹಾನರು ದೃಷ್ಟಿಸಿ ನೋಡಿದರು ಎನ್ನುವಂತ ಸಂಗತಿಯನ್ನ 4ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯವಾದವರೇ, ಈ 4ನೇ ವಚನದ ಈ ಭಾಗದಲ್ಲಿ ದೃಷ್ಟಿಸಿ ನೋಡಿದರು ಎನ್ನುವಂತ ಈ ಒಂದು ಪದವನ್ನ ರೂಪಕವಾಗಿ ನಾವು ತಿಳಿದುಕೊಳ್ಳಬೇಕಾದರೆ, whenever we pray to God, God looks at us. ಆತನು ನಮ್ಮ ಕಡೆಗೆ ನೋಡುವಂತವನಾಗಿದ್ದಾನೆ. ನಮ್ಮ ಕಣ್ಣೀರುಗಳು ಎಂದಿಗೂ ಕೂಡ ದೇವರು ಹಾಳಾಗುವುದಕ್ಕಾಗಿ ಬಿಡುವುದಿಲ್ಲ ಕರ್ತನಲ್ಲಿ. ಪ್ರಿಯವಾದವರೇ, ನಮ್ಮ ದುಃಖ, ನಮ್ಮ ಸಮಸ್ಯೆ, ನಮ್ಮ ದೈಹಿಕ ಬಲಹೀನತೆ, ಕಾಯಿಲೆಗಳಿರಲಿ, ಅವುಗಳ ಕುರಿತಾಗಿ ದೇವರ ಕಡೆಗೆ ನಾವು ನೋಡುತ್ತಾ ಇರುವುದಾದರೆ, ನಮ್ಮ ಜೀವನದ ಏಳಿಗೆಗೋಸ್ಕರವಾಗಿ ದೇವರ ಕಡೆಗೆ ನೋಡುತ್ತಿರುವಾಗ, ದೇವರು ಆತನಲ್ಲಿ ನಾವು ಬೇಡುತ್ತಿರುವಾಗ ದೇವರು ನಮ್ಮನ್ನ ದೃಷ್ಟಿಸುವಾತನಾಗಿದ್ದಾನೆ ಎನ್ನುವಂಥದ್ದನ್ನ ಈ ಸಮಯದಲ್ಲಿ ಕರ್ತನಲ್ಲಿ ಪ್ರಿಯವಾದವರೇ ನಾವೆಲ್ಲರೂ ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಮತ್ತು ಅನೇಕ ಸಾರಿ ಪ್ರಾರ್ಥನೆ ಮಾಡುವಾಗ ನಾವು ನಮ್ಮ ಆತ್ಮಿಕವಾದಂಥ ಪ್ರಾರ್ಥನೆಯಲ್ಲಿ ನಾವು ಕಾಲ ಕಳೆಯುವಾಗ ದೇವರ ಕಡೆಗೆ ನೋಡುತ್ತಾ ನಮ್ಮ ವಿಜ್ಞಾಪನೆಗಳನ್ನ ನಾವು ನೀಡುತ್ತಿರುವಾಗ ದೇವರು ನಮ್ಮನ್ನ ನೋಡಿ ಆತನು ಹೇಳುತ್ತಿರಬಹುದು, ಅದೇನೆಂದರೆ ನನ್ನ ಕಡೆಗೆ ನೋಡು ಎನ್ನುವಂತ ಒಂದು ವಿಷಯ, ನನ್ನ ಕಡೆಗೆ ನೋಡು ಎನ್ನುವಂತ ಒಂದು ವಿಷಯ. ಇದು ಬಹಳಷ್ಟು ಪ್ರಾಮುಖ್ಯವಾದಂಥದ್ದಾಗಿದೆ. We pray with a heavy heart, but do we have a true intimacy with the Lord through the prayer? ನಾವು ನಿಕಟವಾದಂತ ಈ ಒಂದು ಸಂಬಂಧವನ್ನ ದೇವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡುವಾಗ ಇಟ್ಟುಕೊಂಡಿದ್ದೇವ ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದಾಗಿದೆ. ಪೇತ್ರ, ಯೋಹಾನರು ನೋಡಿ ನಮ್ಮನ್ನು
ನೋಡು ಅಂದನು ಎನ್ನುವಂಥದ್ದನ್ನ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆವಾಗ ನಾವು ನೋಡುತ್ತೇವೆ 5ನೇ ವಚನದಲ್ಲಿ, ಅವನು ಅವರಿಂದ ಏನಾದರೂ ದೊರಕಿತ್ತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು ಎನ್ನುವಂಥದ್ದು. ಎಕ್ಸ್ಪೆಕ್ಟಿಂಗ್ ಟು ರಿಸೀವ್ ಸಮಥಿಂಗ್ ಫ್ರಮ್ ದೆಮ್, he started to fix his attention. ಕರ್ತನಲ್ಲಿ ಪ್ರಿಯವಾದವರೇ, ನಾವು ದೇವರಲ್ಲಿ ಏನಾದರೂ ಬೇಡಿಕೊಳ್ಳುತ್ತೇವೋ ಅದೆಲ್ಲವೂ ಕೂಡ ದೊರಕುತ್ತದೆ. ಅದೇ ಈ ಒಂದು ವಾಕ್ಯದ ತಾತ್ಪರ್ಯವಾಗಿದೆ ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಾರಂಭದಲ್ಲಿ ನಾನು ಹೇಳಿದ್ದೆ, ಆತನು ಹುಟ್ಟು ಕುಂಟನಾಗಿದ್ದನು ಎನ್ನುವಂಥದ್ದು. ಸಮಥಿಂಗ್ ದಟ್ ಇಸ್ ಇಂಪಾಸಿಬಲ್ ಟು ಸೈನ್ಸ್, ಸಮಥಿಂಗ್ ದಟ್ ಇಸ್ ಇಂಪಾಸಿಬಲ್ ಫಾರ್ ದ ಡಾಕ್ಟರ್ಸ್. ಆತನು ಹುಟ್ಟು ಕುಂಟನಾಗಿದ್ದನು. ಅಂತವನ ಜೀವನದಲ್ಲಿ ದೇವರು ಅದ್ಭುತಗಳನ್ನ ಮಾಡುವುದಕ್ಕಾಗಿ ತನ್ನ ಸೇವಕರನ್ನ, ತನ್ನ ಶಿಷ್ಯರನ್ನ ಇಲ್ಲಿ ಉಪಯೋಗ ಮಾಡುತ್ತಾ ಇರತಕ್ಕಂಥದ್ದನ್ನ ಪ್ರಿಯವಾದವರೇ ನಾವು ನೋಡುತ್ತೇವೆ. ಆವಾಗ ಈ ವಾಕ್ಯದ ಒಂದು ದೃಷ್ಟಾಂತವನ್ನು ನಾವು ತಿಳಿದುಕೊಳ್ಳುವಾಗ ಆತನು ಲಕ್ಷ್ಯ ಬಿಟ್ಟು ಯಾವುದೇ ರೀತಿಯಾದಂತಹ ಡಿಸ್ಟ್ರಾಕ್ಷನ್ ಇಲ್ಲದೆ ದೇವರ ಮೇಲೆ, ಪೇತ್ರ ಯೋಹಾನನ ಮೇಲೆ ಆತನು ದೃಷ್ಟಿ ಹಾಕಿದನು ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಆಗ ಪೇತ್ರನು ಹೇಳುತ್ತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದ್ದನು ಎನ್ನುವಂಥದ್ದು. ಕರ್ತನಲ್ಲಿ ಪ್ರಿಯವಾದವರೇ, ನಿನ್ನ ಜೀವನದಲ್ಲಿ ಏನು ಇಲ್ಲದೆ ನೀನು ನರಳಾಡುತ್ತಾ ಇರಬಹುದು. ನಿನ್ನ ಜೀವನದಲ್ಲಿ ಸಮಾಧಾನವಿಲ್ಲದೆ, ಶಾಂತಿ ಇಲ್ಲದೆ, ಕಣ್ಣೀರುಗಳಿಂದ, ದುಃಖಗಳಿಂದ, ನಿನ್ನ ಜೀವನದಲ್ಲಿ ಕಾಯಿಲೆಗಳಿಂದ ನೀನು ದೇವರ ಕಡೆಗೆ ನೋಡುತ್ತಿರಬಹುದು. ಆದರೆ ನಿನ್ನ ದೃಷ್ಟಿ ಎಂದಿಗೂ ಕೂಡ, ನೀನು ನಿನ್ನ ದೃಷ್ಟಿಯ ನಿಮಿತ್ತವಾಗಿ ನೀನು ಎಂದಿಗೂ ಕೂಡ ಆಶಾಭಂಗ ಪಡುವುದಿಲ್ಲ. ದೇವರು ಶಿಷ್ಯರ ಮುಖಾಂತರವಾಗಿ ಹೇಳಿದಂತ ಮಾತು, ಆಗ ಪೇತ್ರನು ಹೇಳುತ್ತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ಬೆಳ್ಳಿ ಬಂಗಾರಕ್ಕಿಂತ ಶ್ರೇಷ್ಠವಾದ ನಾಮವು ನನ್ನಲ್ಲಿದೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿರ್ತಕ್ಕಂಥದ್ದು. ಕರ್ತನಲ್ಲಿ ಪ್ರಿಯವಾದವರೇ, ಇಂದಿನ ದಿನಮಾನಗಳಲ್ಲಿ ಅನೇಕರು ನೀವು ಇಂಥ ಒಂದು ದುಃಖಕರವಾದಂತಹ ಸಂಗತಿಗಳಿಗೆ ನೀವು ಸೇರಿರಬಹುದು ಅಥವಾ ಅನುಭವಿಸುತ್ತಾ ಇರಬಹುದು, ನೀವು ಕಷ್ಟದಲ್ಲಿ ಜೀವಿಸುತ್ತಾ ಇರಬಹುದು. ಆದರೆ ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾದ ನಾಮ ಯೇಸು ಕ್ರಿಸ್ತನು ಎನ್ನುವಂತ ನಾಮ ನಿನ್ನ ಹೃದಯದಲ್ಲಿ ವಾಸವಾಗುತ್ತಾ ಇದೆ, ನಿನ್ನ ಹೃದಯದಲ್ಲಿ ವಾಸವಾಗಿದೆ. ಆ ಹೆಸರಿನ ಮುಖಾಂತರ ನಿನ್ನ ಜೀವನ ಬದಲಾಗುತ್ತದೆ, ನಿನ್ನ ಜೀವನದಲ್ಲಿ ಅದ್ಭುತ ಉಂಟಾಗುತ್ತದೆ, ನಿನ್ನ ಜೀವನದಲ್ಲಿ ನೀನು ಅಪೇಕ್ಷಿಸದೇ ಇರತಕ್ಕಂಥ ಆಶೀರ್ವಾದಗಳಿಗೆ ನೀನು ಪಾತ್ರಳಾಗುತ್ತಿ ಎನ್ನುವಂತ ಈ ಒಂದು ಮಾತನ್ನ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಹೇಳಿದ ತಕ್ಷಣವೇ ಅವನನ್ನು ಬಲಗೈ ಹಿಡಿದು ಎತ್ತಿದ ತಕ್ಷಣವೇ ಆ ಕ್ಷಣವೇ ಅವನ ಕಾಲುಗಳಿಗೂ ಹರಳುಗಳಿಗೂ ಬಲ ಬಂದಿತ್ತು ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. We trust the Lord who does impossible things possible. ನಾವು ನಂಬುವ ದೇವರು ಅಸಾಧ್ಯವಾಗಿರ್ತಕ್ಕಂಥ ಸಂಗತಿಗಳನ್ನ ಸಾಧ್ಯವಾಗಿ ಮಾಡುವ ದೇವರನ್ನ ನಾವು ನಂಬುತ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕೇಳಿರುವ ಪ್ರಶ್ನೆಯನ್ನ ತಿರುಗಿ ಮತ್ತೊಂದು ಆವರ್ತಿ ನಿಮಗೆ ನಾನು ಕೇಳಲು ಇಷ್ಟವುಳ್ಳವನಾಗಿದ್ದೇನೆ. Have our faith got shattered? ನಮ್ಮ ನಂಬಿಕೆ ಕುಂದಿ ಹೋಗಿದೆಯಾ? ನಮ್ಮಲ್ಲಿರ್ತಕ್ಕಂಥ ವಿಶ್ವಾಸ ಕುಂದಿ ಹೋಗಿದೆಯಾ? ಪ್ರಿಯವಾದವರೇ, ಇದನ್ನ ನಾವು ನಮ್ಮ ಗಮನಕ್ಕೆ ತಂದುಕೊಳ್ಳುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾದಂಥದ್ದು. ಕರ್ತನಲ್ಲಿ ಪ್ರಿಯವಾದವರೇ, ದೇವರನ್ನ ನೀವು ದೃಷ್ಟಿಸುವಾಗ, ದೇವರ ಮೇಲೆ ನಿಮ್ಮ ದೃಷ್ಟಿಯನ್ನು ನೀವು ಇಡುವಾಗ ಆತನು ಎಂದಿಗೂ ಕೂಡ ನಿಮ್ಮನ್ನ
ತಳ್ಳಿ ಬಿಡುವುದಿಲ್ಲ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎನ್ನುವಂತ ಆಶೀರ್ವಾದಕ್ಕೆ ನಾವು ಇದರ ಕುರಿತಾಗಿ ನಾವು ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ಅದು ಮಾತ್ರವಲ್ಲದೆ ಪ್ರಿಯವಾದವರೇ, ಯಾವಾಗ ನಾವು ನಮ್ಮ ದೃಷ್ಟಿಯನ್ನ ಕ್ರಿಸ್ತನ ಕಡೆಗೆ ಇಡುತ್ತೇವೋ, ಪ್ರಾರ್ಥನೆಯಲ್ಲಿ ವಾಕ್ಯ ಓದುವುದರಲ್ಲಿ ನಾವು ದೇವರ ಕಡೆಗೆ ನಮ್ಮ ದೃಷ್ಟಿಯನ್ನು ಇಡುತ್ತೇವೋ, ಆ ಸಮಯದಲ್ಲಿ ಆ ಕೂಗು ನಮಗೆ ಕೇಳಿಸುತ್ತದೆ. ಆ ಕೂಗು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎನ್ನುವಂತ ಈ ಶ್ರೇಷ್ಠವಾದಂತ ಆಶೀರ್ವಾದ, ಈ ಶ್ರೇಷ್ಠವಾದ ಕೂಗು ನಾವು ಕೇಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ದಿವಸ ಅನೇಕ ಕುಟುಂಬಗಳಲ್ಲಿ ಜೀವಿಸತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಕೊಡುವ ನಿರೀಕ್ಷೆ, ದೇವರ ಪ್ರಸನ್ನತೆಯಲ್ಲಿ ಕೊಡುವ ನಿರೀಕ್ಷೆ, ನೀನು ಎಂಥ ಸಮಸ್ಯೆಗಳಲ್ಲಿಯೇ ಜೀವಿಸುತ್ತಾ ಇರುವುದಾದರೂ ಕ್ರಿಸ್ತನು ಎನ್ನುವಂತ ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾದ ನಾಮ ನಿನ್ನ ಹೃದಯದಲ್ಲಿ ವಾಸವಾಗುತ್ತಾ ಇದೆ. ಆ ನಾಮವನ್ನು ನಿನ್ನ ಬಾಯಿಯಲ್ಲಿ ತಂದು ನೀನು ಬೇಡುವ ಪ್ರತಿಯೊಂದೊಂದು ಬೇಡಿಕೆಗಳಿಗೆ ಕರ್ತನು ಸದುತ್ತರವನ್ನ ನೀಡುತ್ತಾನೆ. ಈ ವಿಶ್ವಾಸದಲ್ಲಿ ಕರ್ತನು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಬಲಪಡಿಸಲಿ, ಆಶೀರ್ವದಿಸಲಿ, ಕೈ ಹಿಡಿದು ನಡೆಸಲಿ. ದೇವರು ಈ ವಾಕ್ಯದ ಮುಖಾಂತರ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ಪರಲೋಕದ ದೇವರೇ, ನಿನ್ನ ನಿತ್ಯ ಜೀವದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇನೆ. ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮುಖಾಂತರ ನೀನು ನಮ್ಮ ಜೊತೆಯಲ್ಲಿದ್ದಿ, ನಿನ್ನ ಹೆಸರಿನ ನಿಮಿತ್ತವೇ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಎನ್ನುವಂತ ಶ್ರೇಷ್ಠವಾದ ವಾಕ್ಯದಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಆಶೀರ್ವಾದ ಪ್ರತಿ ಕುಟುಂಬಗಳಿಗೂ, ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವ ಎಲ್ಲ ನಿನ್ನ ಮಕ್ಕಳಿಗೂ ಅನುಗ್ರಹವಾಗುವಂತೆ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಸನ್ನಿಧಿಯಲ್ಲಿ ಕುಟುಂಬವಾಗಿ ಕೂಡಿ ಬಂದಿರುವಂತಹ ನಾವೆಲ್ಲರೂ ಕಾಣಿಕೆಗಳನ್ನು ಸಮರ್ಪಿಸಿದ್ದೇವೆ. ಸಂತೋಷಪೂರ್ವಕವಾಗಿ ಕರ್ತನ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡುವಾಗ ಈ ಪ್ರಾರ್ಥನಾ ಪೂರ್ವಕವಾಗಿ ಈ ಕಾಣಿಕೆಯ ಬಾಕ್ಸ್ಗಳಲ್ಲಿ ನಿಮ್ಮ ಕಾಣಿಕೆಗಳನ್ನು ಸಮರ್ಪಣೆ ಮಾಡಲು ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಸಮರ್ಪಿಸಲ್ಪಟ್ಟಂತ ಕಾಣಿಕೆಗಳಿಗಾಗಿ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣ ಆಗಿರುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತಾರೆ. ತಂದೆ, ಮಗ, ಪರಿಶುದ್ಧಾತ್ಮನೇ, ವಾಕ್ಯ ಕೇಳಿರುವಂತ ಎಲ್ಲ ಕುಟುಂಬ ಮಕ್ಕಳನ್ನು ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲರ ಮನೆಗಳಲ್ಲಿ ನೀನು ಬಂದು ನೆಲೆಸಿದಕ್ಕಾಗಿ ಸ್ತೋತ್ರ. ನೀನು ಈ ಮನೆಗಳನ್ನ ನಿನ್ನ ಸನ್ನಿಧಾನವನ್ನಾಗಿ ಆರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಪರಲೋಕದ ತಂದೆಯಾದ ದೇವರೇ, ಪ್ರತಿ ಕೋಣೆಗಳನ್ನ, ಪ್ರತಿ ಸ್ಥಳಗಳನ್ನ ಆಶೀರ್ವದಿಸಿ, ಮನೆಯ ಸುತ್ತಲೂ ದೇವದೂತರನ್ನ ಕಾವಲಾಗಿರಿಸಲಿಕ್ಕಾಗಿ ಸ್ತೋತ್ರ. ವಿಶೇಷವಾದಂತಹ ರಕ್ಷಣೆಯನ್ನ ಒದಗಿಸಿಕೊಡು. ಪರಲೋಕದ ತಂದೆಯಾದ ದೇವರೇ, ಸಮರ್ಪಿಸಲ್ಪಟ್ಟ ಕಾಣಿಕೆಯು ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಆ ಕೆಲಸವನ್ನ 30-60 ಫಲಪಡಿಸುವ ಹಾಗೆ ಆಶೀರ್ವಾದ ಮಾಡು. ಪ್ರಾಮುಖ್ಯವಾಗಿ ದೇವ, ಈ ಸಂದರ್ಭದಲ್ಲಿ ಕಾಣಿಕೆಗಳನ್ನು ಕೊಟ್ಟಿರುವಂತಹ ಪ್ರತಿ ಕುಟುಂಬಗಳ ಮನೆಗಳನ್ನ ನೀನು ಶಾಂತಿ ಸಮಾಧಾನದಿಂದಲೂ ತುಂಬಿಸು. ಅನ್ನಪಾನಗಳನ್ನು ಆಶೀರ್ವದಿಸು. ನಿತ್ಯ ಸೌಭಾಗ್ಯವಿರಲಿ. ಹಸಿರು ಹುಲ್ಲುಗಾವಲುಗಳಲ್ಲಿ ಈ ಕುಟುಂಬವನ್ನು ನಡೆಸು. ಪ್ರತಿಯೊಬ್ಬರ ಹೃದಯಗಳಲ್ಲಿ, ಕುಟುಂಬಗಳಲ್ಲಿ ನಿನ್ನ ಶಾಂತಿ ಸಮಾಧಾನವನ್ನು ನೀಡಿ ನಿನ್ನನ್ನು ಆರಾಧಿಸುವಂತ ಯಹೂದ ಕುಟುಂಬದ ಆ ಶ್ರೇಷ್ಠತೆಯನ್ನ, ಕರ್ತನು ಮೆಚ್ಚಿದಂತ ಆ ಶ್ರೇಷ್ಠತೆಯನ್ನ, ಅಭಾಗ್ಯಕರವಾದಂತ ಜೀವನ ಈ ದಿನದಲ್ಲಿ ರಕ್ಷಣೆಯ ಮಾರ್ಗದಲ್ಲಿ ಸ್ವಾಮಿ ನಿಂತಿರುವಂತ ನಿನ್ನ ಮಕ್ಕಳಾಗಿರುವಂತಹ ಈ ಕುಟುಂಬಗಳನ್ನು ಕೂಡ, ನಿನ್ನ ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡೆಂದು ಪ್ರಾರ್ಥಿಸುತ್ತಾರೆ. ಕೊನೆಗೆ ಸ್ವಾಮಿ,
ನಮ್ಮ ಮುಂದಿಟ್ಟಿರುವಂತಹ ಗುರಿಯನ್ನ ಸಾಧಿಸಲು ಪರಿಶುದ್ಧಾತ್ಮನ ವರಗಳಿಂದ ತುಂಬಿಸು. ಈ ಕಾಣಿಕೆ ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಆ ಕೆಲಸವನ್ನು 30-60-100 ಬಲಪಡಿಸುವ ಹಾಗೆ ಆಶೀರ್ವಾದ ಮಾಡಲು ಮತ್ತು ಪ್ರತಿಯೊಂದು ಕುಟುಂಬದಲ್ಲಿ ಸಮೃದ್ಧಿ, ಅಭಿವೃದ್ಧಿ, ಸಂತೃಪ್ತಿಯನ್ನ ಒದಗಿಸಿಕೊಡು. ಈ ಕರೋನಾ ಸಮಸ್ಯೆಗಳಿಂದ ಪಾರು ಮಾಡು ಮತ್ತು ಬಡತನ, ಕಣ್ಣೀರು, ಚಿಂತೆಗಳಲ್ಲಿ ಒಳಗಾದವರ ಕಣ್ಣೀರುಗಳನ್ನು ಕೂಡ ಒರೆಸು. ನೀನೇ ಪ್ರತಿ ಕುಟುಂಬದ ಸಭೆಯ ರಾಜನಾಗಿ ಯೇಸುವಿನ ದೇವರ ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುಭವತೆ, ನಡೆಸುವಿಕೆ, ಶಾಂತಿ, ಸಮಾಧಾನ ನಿರಂತರವಾಗಿ ನಿಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ ಕರ್ತನೆ.